ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಪಾಕ ಶೃಂಗಾರದ ಎಲ್ಲ ವೀಕ್ಷಕರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಹೋಲಿ. ಇವತ್ತಿನ ರೆಸಿಪಿ ಹೆಲ್ದಿ ಅಂಡ್ ಟೇಸ್ಟಿ ನಾರ್ತ್ ಕರ್ನಾಟಕದ ಸ್ಪೆಷಲ್ ಗೆಣಸಿನ ಹೋಳ್ಗಿ. ಬಾಗಲಕೋಟೆಯಾಗ ಈ ಹೋಳ್ಗಿನ ಸ್ಪೆಷಲ್ ಆಗಿ ಕಾಮಣ್ಣನ ಸುಡುದಿನ ನೈವೇದ್ಯಕ್ಕೆ ಮಾಡ್ತಾರ್ರಿ. ಬಾಗಲಕೋಟೆ ಫೇಮಸ್ ಹೋಳಿ ಹುಣ್ಣಿ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳ್ರಿ. ಅಲ್ಲಿ ಹೋಳಿ ಹುಣ್ಣಿನ 3 ದಿನ ಹಗಲು ರಾತ್ರಿ ಎಲ್ಲರೂ ಸೇರ್ಕೊಂಡು ಜಾತಿ ಭೇದ ಎಲ್ಲ ಮರೆತು ಭಾರಿ ಸಂಭ್ರಮದಿಂದ ಬಣ್ಣ ಆಡ್ತಾರ್ರಿ. ಇಲ್ಲಿ ತನ ನೀವೇನಾದ್ರೂ ಬಾಗಲಕೋಟೆ ಹೋಳಿ ಹುಣ್ಣಿನ ನೋಡಿಲ್ಲ ಅಂದ್ರ ಒಂದ್ಸಲನಾದ್ರೂ ನೋಡ್ರಿ. ಈ ಸಲ ನೀವು ಬಾಗಲಕೋಟೆ ಸ್ಟೈಲ್ನಾಗ ಗೆಣಸಿನ ಹೋಳ್ಗಿ ಮಾಡಿ ತಿಂದು ಹೋಳಿ ಹಬ್ಬನ ಆಚರಿಸ್ರಿ. ಈ ರೆಸಿಪಿ ಏನಾದ್ರೂ ಚಲೋ ಅನ್ಸಿದ್ರ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಇಲ್ಲಿ ತನ ನಮ್ಮ ಚಾನಲ್ ಪಾಕ ಶೃಂಗಾರ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಪಟ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಈಗ ಗೆಣಸಿನ ಹೋಳ್ಗೆ ಮಾಡಾಕ ಏನೆಲ್ಲ ಸಾಮಗ್ರಿ ಬೇಕಂತ ಹೇಳಿ ನೋಡೋಣ್ರಿ. ಗೆಣಸಿನ ಹೋಳ್ಗೆ ಅಂದ್ಮೇಲೆ ಗೆಣಸ್ ಬೇಕಲ್ರಿ. ನಾನಿಲ್ಲಿ 2 ಗೆಣಸ್ ತಗೊಂಡಿನ್ರಿ. ಆದಷ್ಟು ಇಂಥದ ಕೆಂಪನ್ ಗೆಣಸ್ ಆರಿಸ್ ತಗೋರಿ. ಇವು ಭಾಳ ರುಚಿ ಇರ್ತಾವ್ರಿ. ಅವು ಇನ್ನೊಂದು ಬಿಳಿ ಗೆಣಸ್ ಬರ್ತಾವಲ್ರಿ, ಅವು ತಗೋಬೇಡ್ರಿ. ಅವಷ್ಟು ರುಚಿ ಇರಂಗಿಲ್ಲ ಮತ್ತು ಅದಕ್ಕೆ ಬೆಲ್ಲನೂ ಭಾಳ ಹಿಡಿತೈತ್ರಿ. ಇವು ಕೆಂಪನ್ ಗೆಣಸ್ ಭಾಳ ರುಚಿ ಇರ್ತಾವ್ರಿ. ಇವನ್ನ ಸಿಕ್ಕರ ಇವನ್ನ ತಗೋರಿ. ನಾನಿಲ್ಲಿ 2 ಗೆಣಸ್ ತಗೊಂಡಿನೆಲ್ಲ. ಇದ್ರಾಗ ಮೀಡಿಯಂ ಸೈಜಿನ 5ರಿಂದ 6 ಹೋಳಿಗೆ ಆಗ್ತಾವ್ರಿ. ಆಮೇಲೆ ಬೆಲ್ಲನ ಹೆರ್ಚು ಮನೇಲೆ ಹೆರ್ಚಿಟ್ಕೊಂಡಿರಿ. ಪುಡಿ ಮಾಡ್ಕೋಬೇಡ್ರಿ, ಯಾಕಂದ್ರೆ ಎಷ್ಟು ಪುಡಿ ಮಾಡ್ಕೊಂಡು ಸ್ವಲ್ಪ ಹಳಕಳ ಕುಳಿತಾವಲ್ರಿ, ಅವಾಗ ಹೋಳಿಗೆ ಸರಿ ಬರಂಗಿಲ್ಲ. ಹಂಗಾಗಿ ತುರಿ ಮನೇಲೆ ತುರಿದಿಟ್ಕೊಳ್ದ ಭಾಳ ಬೆಸ್ಟ್. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು 1 ಸ್ಪೂನ್ ಕಸ್ಕಸಿ ತಗೊಂಡಿನ್ರಿ. ಕಸ್ಕಸಿನ ಹುರಿದಿಟ್ಕೊಂಡಿನಿ. ನಂತರ ಗೋಧಿ ಹಿಟ್ಟು, ಚಪಾತಿ ಹಿಟ್ಟು ಹೆಂಗೆ ನಾದ್ತೀವಲ್ರಿ ಹಂಗ ನಾದಿಟ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ, ಹೋಳಿಗೆ ಹಚ್ಚಕ್ಕೆ ಒಂದು ಸ್ವಲ್ಪ ಎಣ್ಣೆ ಬೇಕಲ್ರಿ, ಒಂಚೂರು ಎಣ್ಣೆ. ಈ ಹೋಳ್ಗಿಗೆ ಏನೆಲ್ಲ ಸಾಮಗ್ರಿ ಬೇಕು ಮತ್ತು ಅದ್ರ ಮೆಜರ್ಮೆಂಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿನ್ರಿ. ಹಂಗ ಕಡ್ಲಿಬೇಳೆ ಹೋಳ್ಗಿ ಮತ್ತು ಸಜ್ಜಕದ ಹೋಳ್ಗಿ ರೆಸಿಪಿ ಲಿಂಕ್ನು ಹಾಕಿನ್ರಿ. ಯಾರಿಗಾರ ಬೇಕಂದ್ರೆ ಚೆಕ್ ಮಾಡ್ಕೋರಿ. ಫಸ್ಟ್ ಗೆಣಸನ್ನ ಸ್ವಚ್ಛಂಗ್ ತೊಳೆದು ಕುಕ್ಕರ್ನಾಗ 2 ವಿಷಲ್ ಕೂಗಿಸ್ರಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂದ್ರ ಗೆಣಸ್ನಾಗ ನೀರ್ ಹಾಕಬಾರ್ದು, ಬರೀ ಕುಕ್ಕರ್ ತಳದಾಗ ಮಾತ್ರ ನೀರ್ ಹಾಕಬೇಕು. ಗೆಣಸಿಗೆ ಸ್ವಲ್ಪ ನೀರ್ ಹಚ್ಚಬಾರ್ದು. ಮತ್ತು ಗೆಣಸನ್ನ 2 ವಿಷಲ್ ಕೂಗಿಸ್ಕೋಬೇಕು. ಜಾಸ್ತಿ ಮೆತ್ತಗ್ ಮಾಡಬಾರ್ದು ಗೆಣಸನ್ನ. ಗೆಣಸು ಏನಾದ್ರೆ ಭಾಳ ಮೆತ್ತಗಾತಂದ್ರ ಹೋಳ್ಗಿ ಸರಿ ಆಗೋದಿಲ್ಲ. ಈಗ ಗೆಣಸು ಚಲೋ ತಂಗ್ ಕುದ್ದೈತ್ರಿ. ಸಿಪ್ಪಿ ತೆಗೆದು ಹೆರ್ಚು ಮಣಿಲೆ ಸಣ್ಣಂಗೆ ಹೆರ್ಚ್ಬೇಕ್ರಿ. ಕೈಲೇನೆ ಸ್ಮ್ಯಾಶ್ ಮಾಡಬಹುದು, ಆದ್ರ ಸ್ವಲ್ಪರ ಗಂಟು ಉಳಿಯತಾವ್ರಿ. ಅದಕ್ಕೆ ಈ ತರ ತುರಿಯೋದ ಬೆಸ್ಟ್. ನೆಕ್ಸ್ಟ್ ತುರಿದ ಮೇಲೆ ಒಂದು ಬಟ್ಲ ತಗೊಂಡು ಅದ್ರಾಗ ಹಾಕಿ ಅಳತಿ ಮಾಡ್ರಿ. ನೋಡ್ರಿ, ತುರಿದಿದ್ ಗೆಣಸು 1 ಬಟ್ಲ ಐತ್ರಿ. ಇದಕ್ಕೆ ಅರ್ಧ ಬಟ್ಲ ತುರಿದಿದ್ ಬೆಲ್ಲ ಹಾಕ್ರಿ. 1 ಅಳತಿಗೆ ಗೆಣಸಿಗೆ ಅರ್ಧ ಅಳತಿ ಬೆಲ್ಲ ಹಾಕ್ಬೇಕ್ರಿ. ನೀವೇನಾರ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂದಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬಹುದು. ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡಾಕಿಡ್ರಿ. ಅದ್ರಾಗ ಬೆಲ್ಲ ಮತ್ತು ತುರಿದಿದ್ ಗೆಣಸು ಹಾಕ್ರಿ. ಗ್ಯಾಸನ್ನು ಸಿಮ್ ಮಾಡಿಬಿಟ್ಟು ಬೆಲ್ಲ ಮತ್ತು ಗೆಣಸನ್ನ ಕುದಿಸ್ರಿ. ಕೈ ಬಿಡಬಾರ್ದ್ರಿ, ಹಂಗ ತಿರ್ಗಿಸ್ಕೊಂತಿರ್ಬೇಕು, ಕೈ ಆಡಿಸ್ಕೊಂತಿರ್ಬೇಕು. ಕೈ ಬಿಟ್ರೆ ಗೆಣಸು ಹೊತ್ತೋಗುತ್ತ. ಫಸ್ಟು ಬೆಲ್ಲ ಎಲ್ಲ ಕರಗಿ ಗೆಣಸ್ ಜೋಡಿ ಮಿಕ್ಸ್ ಆಗ್ತೈತ್ರಿ. ಆಮೇಲೆ ನಿಧಾನ ಗಟ್ಟಿಯಾಗಿ ಸ್ಟಾರ್ಟ್ ಆಗತ್ತ. ಕೈ ಬಿಡ್ಲಾರ್ದ ಹಿಂಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ. ಈಗ ನೋಡ್ರಿ 3 ನಿಮಿಷ ಆಯ್ತು ನನ್ ಗೆಣಸ್ ಕುದ್ಸಾಕತ್ತು. ಈಗ ಗಟ್ಟಾಗೈತ್ ನೋಡ್ರಿ. ಇಷ್ಟು ಗಟ್ಟಿ ಆದ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡ್ರಿ. ಇದನ್ನ ತಣ್ಣಗಾಗೋತನ ಹಿಂಗ ಇಡ್ರಿ. ತಣ್ಣಗಾದ್ಮೇಲೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗತ್ತ. ಈಗ ಅರ್ಧ ತಾಸು ಆತ್ರಿ. ಹೂರ್ಣ ಫುಲ್ ತಣ್ಣಗಾಗೈತಿ. ಇದ್ರಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಉಂಡಿ ಮಾಡಿಟ್ಕೋರಿ. ನಿಮ್ಗೆ ಯಾವ ಸೈಜಿನ ಹೋಳ್ಗಿ ಬೇಕೋ ಆ ಸೈಜಿನ ಉಂಡಿ ಮಾಡಿ ಇಟ್ಕೋರಿ. ಈಗ ನೋಡ್ರಿ ಫ್ರೆಂಡ್ಸ್, ಹೋಳ್ಗಿ ಮಾಡಕ್ಕನ ಎಲ್ಲ ರೆಡಿ ಮಾಡೀನಿ. ಹೂರ್ಣ ರೆಡಿ ಆಗೈತಿ. ಆಮೇಲೆ ಹಿಟ್ಟಿಲೆ ಉಳ್ಳಿನೂ ರೆಡಿ ಮಾಡ್ಕೊಂಡಿನಿ. ಆಮೇಲೆ ಹೋಳ್ಗಿ ಹಚ್ಚಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಒಣ ಗೋಧಿ ಹಿಟ್ಟು, ಲಟ್ಟನ್ಗಿ, ಕಡಚ್ಗಿ ಎಲ್ಲ ರೆಡಿ ಆಗೈತ್ರಿ.
ಈಗ ಹೋಳ್ಗಿ ಮಾಡಕ್ ಸ್ಟಾರ್ಟ್ ಮಾಡೋಣ್ರಿ. ಫಸ್ಟು ಗೋಧಿ ಹಿಟ್ಟು ತಗೊಂಡು ಸ್ವಲ್ಪ ಲಟ್ಟಿಸ್ರಿ. ಆಮೇಲೆ ಅದ್ರಾಗ ಹೂರ್ಣ ತುಂಬ್ರಿ. ಚಂದಂಗೆಲ್ಲ ದಂಡಿನ ಕ್ಲೋಸ್ ಮಾಡ್ರಿ. ಆಮೇಲೆ ಮಣಿ ಮೇಲಿಟ್ಟು ದಂಡಿ ಎಲ್ಲ ಸರಿ ಮಾಡ್ರಿ. ಈಗ ರೆಡಿ ಮಾಡಿದ ಉಳ್ಳಿನ ಹುರಿದ ಗಸಗಸಿ ಒಳಗ ಅದ್ದಿ ಆಮೇಲೆ ಲಟ್ಟಿಸ್ರಿ. ಎರಡು ಕಡೆ ಚಂದಂಗೆ ಅದ್ರಿ ಕಸಕಸಿ ಒಳಗ, ಆಮೇಲೆ ಲಟ್ಟಿಸ್ರಿ. ಲಟ್ಟಿಸ್ಬೇಕಾದ್ರ ಸ್ವಲ್ಪ ಒಣ ಹಿಟ್ಟು ಹಚ್ಕೋರಿ ನಡ್ಬರ್ಕ. ನಿಮಗೆ ಎಷ್ಟು ದೊಡ್ಡ ಹೋಳ್ಗಿ ಬೇಕೋ ಅಷ್ಟು ದೊಡ್ಡ ಹೋಳ್ಗಿ ಲಟ್ಟಿಸ್ರಿ. ಎಲ್ಲ ಕಡೆ ಚಂದಂಗೆ ಒಂದೇ ಸಮ ಲಟ್ಟಿಸ್ರಿ. ನೆಕ್ಸ್ಟ್ ಈಗ ಹೋಳ್ಗಿನ ಬೇಯಿಸ್ಬೇಕ್ರಿ. ಮೊದ್ಲ ನಾನು ಹಂಚ್ ಕಾಯಕ್ಕಿಟ್ಟಿದ್ದೆ. ಹಂಚೀಗ ಚಲೋ ತಂಗ ಕಾದೈತ್ರಿ. ಈ ಕಾಯ್ದ ಹಂಚ್ ಮೇಲೆ ರೆಡಿ ಮಾಡಿದ ಹೋಳ್ಗಿ ಹಾಕ್ರಿ. ಗ್ಯಾಸನ್ನ ಹೈ ಫ್ಲೇಮ್ನಾಗ ಇಟ್ಬಿಟ್ಟು 1 ನಿಮಿಷ ಬೇಯಿಸ್ರಿ. ಎಲ್ಲ ಕಡೆ ಚಲೋ ತಂಗೆ ಎಣ್ಣೆ ಹಚ್ಚ್ರಿ. ಎಣ್ಣೆ ಹಚ್ಚಿದ್ಮೇಲೆ ಆ ಕಡೆ ಹೊಳ್ಳಿಸಿ ಹಾಕ್ರಿ ಹೋಳ್ಗಿನ. ಈ ಕಡೆ ಸೈಡ್ ಎಲ್ಲ ಕಡೆ ಚಂದಂಗೆ ಎಣ್ಣೆ ಹಚ್ಚ್ರಿ. ಹೋಳ್ಗಿನ ಎರಡು ಕಡೆ ಹೊಳಿಸಿ ಚಂದಂಗೆ ಬೇಯಿಸ್ರಿ. ಈಗ ಹೋಳ್ಗಿ ರೆಡಿ. ಸೊ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಗೆಣಸಿನ ಹೋಳ್ಗಿ ರೆಡಿ ಆಗೈತ್ರಿ. ಇದನ್ನ ತುಪ್ಪದ ಜೋಡಿ ಎಂಜಾಯ್ ಮಾಡ್ರಿ. ಈ ಹೋಳ್ಗಿ ಚಲೋ ಅನ್ಸಿದ್ರ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ತ ನಮ್ ಚಾನಲ್ ಪಾಕ ಶೃಂಗಾರನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.